ತುಮಕೂರು ಡಿಸ್ಟಿಕ್ ಐಡಿಹಳ್ಳಿ ಹೋಬಳಿಯಿಂದ 5 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ. ನೋಡಿ, ಇದೇ ಲೊಕೇಶನ್ನಲ್ಲಿರೋಂಥ 2 ಎಕರೆ ಲ್ಯಾಂಡು, 2 ಎಕರೆ 5 ಗುಂಟೆ ಲ್ಯಾಂಡು ಮಾರಾಟಕ್ಕಿರೋಂಥದ್ದು. ಟೋಟಲ್ಲು 85 ಗುಂಟೆ ಸೇಲ್ಗೈತೆ. ಟೋಟಲ್ 2 ಎಕರೆ 5 ಗುಂಟೆ ಜನರಲ್ ಪ್ರಾಪರ್ಟಿ ಬರುತ್ತೆ. ರೆಡ್ಡಿಗಳದ್ದು ಜಮೀನಿದು, ರೆಡ್ಡಿಗಳದ್ದು ಪಿತ್ರಾಜಿತ ಆಸ್ತಿ ಜಮೀನಿದು. 2 ಎಕರೆ 5 ಗುಂಟೆ. ಊರಿಂದ ವಿಲೇಜಿಂದ ಒಂದು 100 ಮೀಟರ್ಸ್ ಆಗುತ್ತೆ. 100 ಮೀಟರ್ಸ್ ನಕಾಶ ರೋಡಲ್ಲಿರೋಂಥ ರೋಡ್ ತೋರಿಸ್ತೀನಿ ನನಗೆ. ನೋಡಿ ಇದೇ ರೋಡು. ಒಂದು 100 ಮೀಟ್ರಲ್ಲಿ ವಿಲೇಜ್ ಇದೆ ನೋಡಿ. ಪಕ್ಕದಲ್ಲೇ ಹೊಸ್ದಾಗಿ ಕಟ್ಟಿರೋಂಥ 5-6 ವರ್ಷ ಏಜಲ್ಲಿರೋಂಥ ತೋಟ ಅದು. ಈ ಕಡೆ ಬಂದು ಈ ಲ್ಯಾಂಡ್ ಪಕ್ಕದಲ್ಲೇ ಒಂದು ಸುಮಾರು ದೊಡ್ಡ ತೋಟ, ಅದು ತೆಂಗಿನ ತೋಟ. ಒಳ್ಳೆ ರೆಡ್ ಸಾಯಿಲ್ ಈ ಥರ ಇದೆ. ಭೂಮಿ ಬಂದು ರೆಡ್ ಸಾಯಿಲ್ ಬರುತ್ತೆ. ಇದು ಉಳುಮೆ ಆಗಿಲ್ಲ, ಹಂಗಾಗಿ ಈ ಥರ ಕಾಣಿಸ್ತಿದೆ. ಎಷ್ಟು ಸಣ್ಣ ಪುಟ್ಟ ಹುಲ್ಲು ಬೆಳ್ಕೊಂಡಿದೆ, ಹಂಗಾಗಿ ಈ ಥರ ಕಾಣಿಸ್ತಾ ಇದೆ. ಹತ್ರದಲ್ಲಿ ನಿಮಗೆ ಊರು ಬರುತ್ತೆ. ಬೆಂಗಳೂರು ಸಿಟಿ ಸೆಂಟ್ರಿಂದ ಈ ಲ್ಯಾಂಡ್ಗೆ 115 ಕಿಲೋಮೀಟ್ರ್ ಇದೆ. ನೋಡಿ, ಪಕ್ಕದಲ್ಲೇ ತೆಂಗಿನ ತೋಟ ಇದೆ, ತೆಂಗು ಬಾಳೆ ಹಾಕಿದ್ದಾರೆ. ಆ ಪಕ್ಕದಲ್ಲೆಲ್ಲ 500-600 ಅಡಿಗೆ ಒಳ್ಳೆ ಬೋರ್ವೆಲ್ಲಲ್ಲಿ ನೀರು ಸಿಗೋಂಥ ಲ್ಯಾಂಡ್ ಇದು. ನಕಾಶ ರೋಡ್ ಪಕ್ಕದಲ್ಲಿರೋಂಥದ್ದು, ವಿಲೇಜ್ ಪಕ್ಕದ ಇರೋದು. 24 hours ಸೇಫ್ಟಿ ಪ್ಲೇಸು. ನೀವು 2 ನಿಮಿಷಕ್ಕೆ ಊರಿಗೆ ನಡ್ಕೊಂಡು ಹೋಗೋಂಥ ಲ್ಯಾಂಡ್ ಇದು. ಪಕ್ಕದಲ್ಲೇ ಹಳ್ಳಿ ಇದೆ, ಒಂದು ಹಳ್ಳಿಗೆ ನಡ್ಕೊಂಡು ಹೋಗ್ಬೋದು. ಬಸ್ಸು ಮಾರ್ಗ ಬಂದು 1 ಕಿಲೋಮೀಟ್ರ್ ಹೋದರೆ ಬಸ್ ಮಾರ್ಗ ಸಿಗುತ್ತೆ ಈ ಲ್ಯಾಂಡಿಗೆ. ಈ ಲ್ಯಾಂಡಿಗೆ ಹತ್ತಿರವಾಗಿ ಮಧುಗಿರಿ ಇದೆ, ಹಂಗೆ ಹಿಂದೂಪುರ ಇದೆ, ಗೌರಿಬಿದನೂರು ಇದೆ. ಈ ಲ್ಯಾಂಡ್ ಲೊಕೇಶನ್ಗೆ ನಿಮ್ಗೆ ಹತ್ತಿರ ಆಗುತ್ತೆ. ರೈಲ್ವೆ ಸ್ಟೇಷನ್ ಬಂದು ಹಿಂದೂಪುರ ಆಗುತ್ತೆ. ಹತ್ರದಲ್ಲೇ ಇರೋಂಥ ಫ್ಯೂಚರ್ಸ್ಗಳಿವು. ಮತ್ತು ಚೌಕಟ್ಟಾಗಿದೆ, ಬಾಕ್ಸ್ ಪೀಸ್ ಟೈಪ್ ಬರುತ್ತೆ. 4 ಮೂಲೆ ಚೌಕಟ್ಟಾಗಿರೋಂಥ ಲ್ಯಾಂಡ್ ಇದು. ಸ್ಲೋಪ್ ಆಗಿದೆ. ನಾಳೆ ನೀವು ಬೋರ್ವೆಲ್ ಹಾಕಿಸ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡು ನಾಳೆ ನೀವು ತೋಟ ಕಟ್ಟೋಂಥ ಜಮೀನು. ರೆಡ್ ಸಾಯಿಲ್ ಬರುತ್ತೆ ಫುಲ್. ನೋಡಿ, ಅಲ್ಲೊಂದು ತೋಟ ಇದೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ. ಝೂಮ್ ಮಾಡ್ತಾಯಿದ್ದೀನಿ, ಕ್ಲಾರಿಟಿ ಹೆಂಗಿದೆ ಗೊತ್ತಿಲ್ಲ. ಝೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ. ಚೌಕಟ್ಟಾಗಿ ಬರುತ್ತೆ, ಬಾಕ್ಸ್ ಪೀಸು. ಇದರಲ್ಲಿ ಬೋರ್ವೆಲ್ ಇಲ್ಲ, ಖಾಲಿ ಜಮೀನಿದು. ಈ ಥರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.